ಹಾಯ್ ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಆದರ್ಶ್ ಕುಮಾರ್, ನೀವು ನೋಡ್ತಿದ್ರೆ ಆದರ್ಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಟೈಟಲ್ ಮತ್ತು ತಮ್ಮನೇ ನೋಡಿಕೊಂಡು ನಿಮಗೆ ಗೊತ್ತಾಗಿರ್ಬೋದು. ಎಸ್, ನಾವು ಈ ವಿಡಿಯೋದಲ್ಲಿ 9 ಜನ ಸೇರ್ಕೊಂಡು ಫ್ರೆಂಡ್ಸು ಎಲ್ಲ ಕೂರ್ಗಿಗೆ ಪ್ಲ್ಯಾನ್ ಮಾಡಿದ್ದೇವೆ ಟ್ರಿಪ್ಪನ್ನು ಬೆಂಗಳೂರಿಂದ. ಈಗ ನಾವು ಗಾಂಧಿನಗರ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ಬಸ್ ಹತ್ಕೊಂಡು ಕೂರ್ಗೆ ಹೋಗ್ತಾ ಇರೋದು. ನಾಳೆ ಬೆಳಗ್ಗೆ ಕೂರ್ಗೆ ರೀಚ್ ಆಗ್ತೇವೆ. ಅಲ್ಲಿಂದ ನಿಮಗೆ ಹೋಮ್ ಸ್ಟೇ ಏನು ಮಾಡಿದ್ದೇವೆ, ಎಲ್ಲದೂ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದೆ. ಹೋಮ್ ಸ್ಟೇ ಮತ್ತು ಎಲ್ಲದೂ ಬುಕ್ ಆಗಿದೆ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ಫೈನಲಿ ಬಸ್ ಹತ್ತಿದ್ದೇವೆ. ಈಗ ನಾಳೆ ಆಲ್ಮೋಸ್ಟ್ 5 ಗಂಟೆ ರೀಚ್ ಆಗ್ತೇವೆ ಮಡಿಕೇರಿ. ಸೊ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಲ್ಲಿಂದ. ಬಾಯ್ಸ್ ನೋಡಿ, ಸೂರಜ್ ವಿಂಡೋ ಸೀಟ್ ಬುಕ್ ಮಾಡಿ ಕುತ್ಕೊಬಿಟ್ಟಿದ್ದಾನೆ ನೋಡಿ. ಹ್ಯಾಂಗ ಇಲ್ಲೇ ಯಾರು ಇದ್ದಾರಾ? ಮನೋಜ್ ಕಾಣ್ತಾನೆ ಇಲ್ಲ, ಫುಲ್ ಕತ್ಲಲ್ಲಿ. ಇಲ್ಲಿ ಅಮಿತ್ ಭಾಯ್ ಅವರಿದ್ದಾರೆ, ಇಲ್ಲಿ ಅಕ್ಷಯ್ ಸಿ ಎ ಗಾಯ್ಸ್, ಇಲ್ಲಿ ಸೈಂಟಿಸ್ಟ್ ಇದ್ದಾನೆ ನೋಡಿ, ಸೈಂಟಿಸ್ಟ್. ಇಲ್ಲಿ ಪಕ್ಯ ನಾಳೆ ಮಾರ್ಸು, ಇಲ್ಲಿ ಗಾಯ್ಸ್ ಫೈನಲಿ ಮಡಿಕೇರಿ ಬಂದು ರೀಚ್ ಆಗಿದ್ದೇವೆ. ಟೈಮು ಬೆಳಗ್ಗೆ 4:38 ಆಗಿದೆ. 4:38. ಹೌದಾ? ಇಲ್ಲಿ ಸಿಕ್ಕಾಪಟ್ಟಿ ಚಳಿ ಉಂಟಂತ ಬಂದರೆ ನಮ್ಮ ಶಿರ್ಸಿಯಷ್ಟು ಚಳಿ ಇಲ್ಲ ಇಲ್ಲಿ. ಸೊ ಮಂಜವ್ರು ಏನು ಹೇಳ್ತೀರಾ ಇದಕ್ಕೆ? ಏನು ಹೇಳೋದು, ಸದ್ಯಕ್ಕೆ ಡಿಸಪಾಯಿಂಟ್ಮೆಂಟ್ ಇದೆ. ಮುಂದೇನಾಗುತ್ತೆ ಅಂತ. ಕಾಡಿಗೆ ಹೋದ್ಮೇಲೆ ಸ್ವಲ್ಪ ನಾವಂತೂ ಬ್ಯಾಗಲ್ಲಿ ಸಿಕ್ಕಾಪಟ್ಟಿ ಹೂಡಿ ಗೀಡಿ ಸ್ವೆಟ್ರೆಲ್ಲ ಹಿಡ್ಕೊಂಡ್ಬಂದ್ಬಿಟ್ಟಿದ್ದೇವೆ ಚಳಿ ಉಂಟಂತ. ಬಟ್ ಇಲ್ಲಿ ಹೇಳೋಷ್ಟೇನು ಚಳಿ ಇಲ್ಲ. 4:15 ಆಗಿದೆ ಬೆಳಗ್ಗೆ. ಆಲ್ಮೋಸ್ಟ್ ಇಲ್ಲಿ ಬೆಳಗ್ಗೆ 6 ಗಂಟೆ ಬಂದು ರೀಚ್ ಆಗುವಂಥ ಪ್ಲ್ಯಾನ್ ಇತ್ತು. ಆವಾಗ ಆಟೋ ಆರ್ ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ಹೋಮ್ ಸ್ಟೇ ಬುಕ್ ಮಾಡಿದ್ವಲ್ಲ, ಅಲ್ಲಿ ಹೋಗ್ಬೋದಾಗಿತ್ತು. ಇಲ್ಲಿ ತುಂಬ ಬೇಗ ಬಂದಿರೋದ್ರಿಂದ ಈಗ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಲ ಕಳೆದು ಆಮೇಲೆ ಹೋಗಬೇಕು. ರೋಡ್ ಸೈಡಲ್ಲಿ ಎಲ್ಲಿ ಮಲಗೋದು ಅಂತ ಬಾಯ್ಸ್ ಎಲ್ಲ ಜಾಗ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಗಾಯ್ಸ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಹಿಂದೆ ಏನು ಕಾಣ್ತಾ ಉಂಟಲ್ಲ, ಇದು ಸೇಮ್ ಡ್ಯಾಮ್ ಥರ ಕಾಣ್ತಾ ಉಂಟು ನಿಮಗೆ. ರೋಡ್ ಮಧ್ಯೆ ಕನ್ಸ್ಟ್ರಕ್ಟ್ ಮಾಡಿಟ್ಟಿದ್ದಾರೆ. ನಮಗೂ ತುಂಬ ಕನ್ಫ್ಯೂಷನ್ ಇತ್ತು ಏನೇನಂತ. ಮೋಸ್ಟ್ಲಿ ಅದು ಗುಡ್ಡ ಕುಸಿ ಬರೋಂತ ಮಾಡಿರ್ಬೋದು. ಈಗ ನಾವು 1.5 ತಾಸು ಬಸ್ ಸ್ಟ್ಯಾಂಡಲ್ಲಿ ಸಕ್ಸಸ್ಫುಲಿ ವೇಸ್ಟ್ ಮಾಡಿದ ನಂತರ ಈಗ ಸ್ಕೂಟಿ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ರೆಂಟ್ ಸ್ಕೂಟಿ ಸಿಗತ್ತೆ ಇಲ್ಲಿ. ಆ ಸ್ಕೂಟಿ ಮೇಲೆ ಈಗ ನಾವು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೇವೆ. ಬನ್ನಿ. ಝೂಮ್ ಬೈಕ್ಸ್ ಅಲ್ಲಿ ಬಂದು ರೀಚ್ ಆಗಿದ್ದೇವೆ. ನೋಡಿ ಪ್ಲೇಸಸ್ ನೋಡಿ ಗಾಯ್ಸ್. ನಾವು ವಿಡಿಯೋ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ಗಾಡಿ ಏನಾದರೂ ಡ್ಯಾಮೇಜ್ ಏನಾದರೂ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಇದು ಪ್ಲೇಸಸ್. ಫೈನಲಿ ಈಗ ರೆಂಟಲ್ ಬೈಕ್ಸ್ ತಗೊಂಡು ಹೋಮ್ ಸ್ಟೇ ಹೋಗ್ತಾ ಇದ್ದಾವೆ. ಈಗ ವೆದರ್ ಸ್ವಲ್ಪ ಅಡ್ಡಿಲ್ಲ, ಕೋಲ್ಡ್ ಆಗ್ತಾ ಇದೆ. ಟೈಮು 6:48 ಆಗಿದೆ. ಸೀನ್ಸ್ ಎಲ್ಲ ನೋಡಿ, ಅದ್ಭುತ ಅದ್ಭುತ. ಇಷ್ಟೊಂದು ಕೋಲ್ಡ್ ಇರಲಿಲ್ಲ, ಈಗ ಕೋಲ್ಡ್ ಆಗ್ತಾ ಇದೆ. ಯಾಕಂದರೆ ಈಗ ನಾವು ಘಾಟ್ ಸೆಕ್ಷನಲ್ಲಿ ಬಂದಿದ್ದೇವೆ. ಆ ಕಡೆ ಫುಲ್ ಗಾಡಿದೆ, ಹಾಗಾಗಿ ಈಗ ಸ್ವಲ್ಪ ಚಳಿ ಆಗ್ತಿದೆ.
ಬಂದು ಇಳಿದಾಗ ಯಾಕಾರು ಬಂದ್ವಿ ಅನಿಸ್ತು ಸೀರಿಯಸ್ಲಿ, ಬಿಕಾಸ್ ಏನೋ ಅಷ್ಟೊಂದು ಫೀಲ್ ಕೊಡಲಿಲ್ಲ. ಈಗ ನೋಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ವೆದರ್ ಎಲ್ಲ ನೋಡಿ, ಸೀನ್ಸ್ ಎಲ್ಲ ಎಷ್ಟು ಅದ್ಭುತವಾಗಿದೆ. ಗಾಯ್ಸ್ ಈಗ ರೋಡ್ ತಪ್ಪು ಹೋಗ್ಬಿಟ್ಟಿದ್ದಾರೆ, ಸೊ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೇವೆ ಈಗ. ಫೈನಲಿ ಹೋಮ್ ಸ್ಟೇ ಹತ್ತತ್ರ ಬರ್ತಾ ಇದ್ದಾವೆ ಈಗ, ನೋಡ್ತಾ ಇರ್ಬೋದು ನೀವು. ಸರ್ ಇಲ್ಲಿ ಸಂಭ್ರಮ ಹೋಮ್ ಸ್ಟೇ ಇಲ್ಲಿ, ಥ್ಯಾಂಕ್ ಯು. ಇದೆಯಾ? ಫೈನಲಿ ರೀಚ್ ಆಗಿದ್ದೇವೆ ಆಫ್ಟರ್ ಅ ಲಾಂಗ್ ಜರ್ನಿ. ಮಡಿಕೇರಿ ಊರಿಂದ ಆಲ್ಮೋಸ್ಟ್ 10 ಕಿಲೋಮೀಟ್ರ್ ದೂರದಲ್ಲಿ ಇದೆ ಇದು. ಪೀಸ್. ಮಂಜು ಅವರೇ, ಹೆಂಗಿತ್ತು ಜರ್ನಿ? ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಹೇಳಪ್ಪ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ನೋಡಿ ರೂಮ್ ಸೂಪರ್ ಆಗಿದೆ, ಫುಲ್ ನೀಟ್ ಆ್ಯಂಡ್ ಕ್ಲೀನ್. ಹಂಗಾರೆ ಆ ಕಡೆ ಶಿಫ್ಟ್ ಆಗ್ಬಿಡುವ. ಮನೋಜ್ ಅವರು ನಿಮ್ಮ ಅಭಿಪ್ರಾಯ ಹೇಳಲಿಲ್ಲ ನಾವು ಇನ್ನು. ತುಂಬಾ ಕಂಟೆಂಟ್ ಕೊಟ್ರೆ ತುಂಬಾ ಯೂಸ್ ಆಗ್ಬಿಡುತ್ತೆ ಅಂತಾನ ಒಂದೇ ಸಲ. ಹೋಮ್ ಸ್ಟೇ ಹೊರಗಡೆ ವ್ಯೂಸ್ ನೋಡ್ತಾ ಇರ್ಬೋದು ನೀವು. ಟ್ಯೂಬ್ ತೋರ್ಸ, ತುಂಬಾ ಚೆನ್ನಾಗಿದೆ. ಯೂಟ್ಯೂಬ್ ಹೋಗಿ ಹಂಗೆ ಬ್ಯಾಗ್ ಎಲ್ಲ ಇಟ್ಟು ಈಗ ಒಂದ್ ರೌಂಡ್ ಹಂಗೆ ಬೀಟ್ ಆಗ್ತಾ ಇದ್ದಾವೆ ನೇಚರ್ ಸುತ್ತ. ಬಾಯ್ಸ್ ತೋಟದಿಂದಾನೇ ಇನ್ಕಮ್ ಐತಿ, ಮನೆ ಮಾಡಿ ಜನರು ಎಂಜಾಯ್ ಮಾಡ್ತಾರಂತ. ಹೋಮ್ ಸ್ಟೇ ಇಂದ ಒಂದು 500 ಮೀಟರ್ಸ್ ದೂರದಲ್ಲಿ ಬ್ಯಾಂಬೂ ಫಾರೆಸ್ಟ್ ಇದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಫಾರೆಸ್ಟ್. ಫುಲ್ ಬಿದಿರಿನ ಗಿಡ ಇದೆ ಇಲ್ಲಿ. ಇದು ಮೋಸ್ಟ್ಲಿ ಜೇನು ಸಾಕಾಣಿಕೆ ಇರ್ಬೋದು, ಪೆಟ್ಟಿಗೆ. ಅದೇ 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 ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸುತ್ತಮುತ್ತಲು ಕಾಫಿ ಎಸ್ಟೇಟ್. ಬಟ್ ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣ್ತುಂಟು ಗೊತ್ತಿಲ್ಲ, ನಮಗೆ ರಿಯಲ್ ತುಂಬ ಚೆನ್ನಾಗಿ ಕಾಣ್ತಿದೆ. ಪ್ರವೇಗನವರಿಗೆ ಹಾರ್ಲಿ ಕೊಂಟಾನೆ. ಇಲ್ಲಿಂದ ಹಾರಬೇಕಲ್ಲ, ಹಾರುದಿಲ್ಲ ಅಲ್ಲಿ, ಹಿಂಗೆ ಹೇಳುದು ಹಿಂಗೆ ಹತ್ಬೇಕು. ಆರ್ಡಿನರಿ ಇಲ್ಲ, ಹಿಂಗೆ ಹೋಗ. ಪ್ರವೇಗ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್ ಆಗ್ಬಿಟ್ಟಿದೆ ಈಗ. ಮುಂದ್ಗಡೆ ಹೆಂಗ್ ಹೋಗೋದಾ? ಬಂತು ಮನೆಗೆ ಕರ್ಕೊ ಬಂದೆ ಸೀದಾ. ಈಗ ಮಾತಾಡ, ಯಾರು ಮಾತಾಡ. ಪ್ರವೇಗ ರ್ಯಾಶ್ ಆಗ್ಬೇಡ,
ಹಂಗ ಹೋಗ್ರಿ ಅಣ್ಣ ಈಸಿ ಸೀದಾ ಮನೆ ಕರ್ಕೊಂಡ್ ಬಂದಿನಿ ಹ್ಯಾಂಗ ನೋಡ್ರಿ ನಾ ಒಬ್ಬನೇ ಪ್ಯಾಕ್ ಮಾಡ್ದೆ ಎಲ್ಲ ಇಂಟೆಂಟ್ ಗೊತ್ತಾಯ್ತು ಯಾವ್ದೋ ಬೇರೆ ಮನೆಯಲ್ಲಿ ಅದು ಬೇರೆ ಮನೆಯಲ್ಲಿ ಅದು ಹತ್ರಿಪ್ಪ ವಾಪಸ್ ಬೇರೆ ಮನುಷ್ಯ ಅಲ್ಲ ಪಕ್ಕದಲ್ಲಿ ನಮ್ಮ ಮನೆ ಇರ್ಬೋದಾ ಈ ಪಕ್ಕದಲ್ಲಿ ಹೌದಾ ಇಲ್ಲೇ ಇದೆ ಹತ್ರ ಸೂರಜ್ ದಾರಿ ತಪ್ಪೋಗಿದೆ ಗೈಸ್ ಈಗ ಆದ್ರೂ ಬಾಯ್ಸ್ ನಡೇರಿ ಮುನ್ನುಗ್ಗಿ ನಡೆಯಿರಿ ಅಂತ ಹೋಗ್ತಾ ಇದಾರೆ ಪ್ರವೇಗಿಂದ ಸೇರಿ ಹಂಗ ಸ್ವಿಮ್ಮಿಂಗ್ ಪೂಲ್ ಕೈ ಸಾ ರೋಡ್ ಎಲ್ಲ ಕಳೆದೋಗಿ ಕಾಡ್ ಮಧ್ಯ ಮತ್ತೆ ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೇವೆ. ಸ್ವಿಮ್ಮಿಂಗ್ ಪೂಲಿಗೆ ಹಾರುವ ಏನ ಹಳೆ ಕಾಲದಾಗ ಬಾಯ್ಸ್ ಎಲ್ಲರೂ ಈಗ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಏನ್ ಹೇಳಿ, ಈ ಚಳಿಯಲ್ಲಿ ಸ್ವಿಮ್ಮಿಂಗ್ ಮಾಡೋ ಮಜಾನೇ ಬೇರೆ. ಒಂದು ಮೋಟರ್ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ. ನೀರಲ್ಲಿ ಹೋಗಿ ಮತ್ತೆ ಅಲ್ಲಿಂದ ತೋಟಕ್ಕೆ ಹೋಗ್ತದೆ, ಮತ್ತೆ ಅಲ್ಲಿಂದ ಮತ್ತೆ ಹೀಗೆ ಮೋಟರಿಂದ ಮತ್ತೆ ಬರ್ತದೆ. ಗೈಸ್, ನಾವೀಗ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಸೈಟ್ ಸೀಯಿಂಗಿಗೆ ಹೋಗ್ತಾ ಇದ್ದೇವೆ. ನೋಡ್ಬೇಕು ಇನ್ಮೇಲೆ ಪ್ಲೇಸಸ್ ಡಿಸೈಡ್ ಮಾಡಬೇಕು, ಎಲ್ಲಿ ಹೋಗ್ಬೇಕಂತ ಇನ್ನೂ ಡಿಸೈಡ್ ಆಗಿಲ್ಲ. ಹೋಗ್ತಾ ನಿಮಗೂ ಕರ್ಕೊಂಡು ಹೋಗ್ತೇನೆ ಬನ್ನಿ. ಮಡಿಕೇರಿಯ ಕುಡಿಯುವ ನೀರಿನ ಒಂದು ಸೌಲಭ್ಯ ನೋಡ್ತಾ ಇರ್ಬೋದು ನೀವು. ನಾವೀಗ ಹೋಮ್ ಸ್ಟೇಯಿಂದ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಮಂದಲ್ಪಟ್ಟೆಗೆ ಜೀಪ್ ಸಫಾರಿಯನ್ನು ಬುಕ್ ಮಾಡಿದ್ದೇವೆ. ಜೀಪ್ ಸಫಾರಿಗೆ ಪರ್ ಹೆಡ್ 500 to 550 ರುಪೀಸ್ ಆಗುತ್ತೆ. ಯಾಕಂದರೆ ಅದು ಒಂದು ಜೀಪಿಗೆ ಟೋಟಲ್ 2500 ರುಪೀಸ್ ತೊಗೊಳ್ತಾರೆ ಅವರು. ಒಂದು ಜೀಪಲ್ಲಿ ಮ್ಯಾಕ್ಸಿಮಮ್ 5 to 6 ಮೆಂಬರ್ಸಿಗೆ ಹಾಕ್ಕೊಳ್ತಾರೆ. ಸೊ ನಾವು 2 ಜೀಪ್ ಮಾಡಿದ್ವಿ ಈಗ 9 ಜನರಿಗೆ ಸೇರಿಕೊಂಡು. ಸೊ ನಮಗೆ 4800 ಚಾರ್ಜಸ್ ಮಾಡಿದ್ರು. ನೋಡೋಣ ಬನ್ನಿ. ಮಂಡಲ್ಪಟ್ಟೆ ಮುಗಿಲ್ಪೇಟೆ ಅಂತಲೂ ಕರೀತಾರೆ ಇದಕ್ಕೆ. ಸುಮಾರು ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಆಗಿದೆ ಇಲ್ಲಿ. ಅಲ್ಲಿ ಕಾಣ್ತಿರೋ ಆ ಪಾಯಿಂಟಿಗೆ ಹೋಗ್ಬೇಕು ನಾವೀಗ. ಮಂದಲ್ಪಟ್ಟೆ. ಕುರಿ ಬೇಯಿಸ್ತಾರಲ್ಲ, ನಿಮ್ಮ ಹೆಸರು ರಾಜೇಶ್. ರಾಜೇಶ್ ಅವರು ನಮ್ಗೀಗ ಮಂದಲ್ಪಟ್ಟೆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅಂದರೆ ಯಾವ ಫಿಲ್ಮ್ ಶೂಟಿಂಗ್ ಆಗಿದೆ? ಅಲ್ಲಿ ಗಾಳಿಪಟ, ಮುಂಗಾರು ಮಳೆ, ಡಾಕ್ಟರ್ ರಾಜ್, ಡಾಕ್ಟರ್ ರಾಜ್, ಪುನೀತ್ ರಾಜ್ಕುಮಾರ್ ಅಭಿನಯಿಸಿದಂಥ ಶೋಮ್ಯಾನ್ ಡಾಕ್ಟರ್ ರಾಜ್ ಚಲನಚಿತ್ರ ಕೂಡ ಅಲ್ಲಿ ಶೂಟಿಂಗ್ ಮಾಡಿದಾರಂತೆ. ಬಟ್ ಈ ರೋಡ್ ತುಂಬ ಅಂದರೆ ತುಂಬ ಹಾಳಾಗ್ಬಿಟ್ಟಿದೆ. ಸರ್ಕಾರದಿಂದ ಏನೋ ಒಂದು ಇನಿಷಿಯೇಟಿವ್ ತಗೊಂಡಿಲ್ವಾ ಈ ರೋಡ್ ಸರಿ ಮಾಡಿ? ಮಳೆಗಾಲ ರೋಡ್ ಇಲ್ಲವಿಲ್ಲ. ಓಕೆ, ಲೈಟಿಂಗ್ ಎಲ್ಲ ಆಗುತ್ತೆ. ಹಾಂ, ಜನ ನೀರು ಬರುತ್ತೆ ರೋಡಲ್ಲಿ. ಓಕೆ, ಮಳೆಗಾಲ ಆಗಿರೋದ್ರಿಂದ ಎಷ್ಟು ಸರಿ ಮಾಡಿದ್ರು ಮತ್ತೆ ರೋಡ್ ಹಾಳಾಗ್ತಾ ಇರ್ತದಂತೆ. ಸೊ ನೋಡಿಲ್ಲ ಸರ್, 1 ಕೋಟಿ ತಗೋಬೋದು. ಇಲ್ವಾ? 1 ಕೋಟಿ ಬಾಟ್ಲು ತಗೋಬೋದು. ಸರ್ ನಿಮ್ಮ ಪ್ರಾಪರ್ ಬಂದ್ಬಿಟ್ಟು ಮಂಗಳೂರು ಅಂದ್ರಲ್ವಾ? ನನಗೆ ಒಂದು ಸುಮಾರು ವರ್ಷ ಆಯ್ತು. ಓಕೆ, ಇದೆಲ್ಲ ಇಲ್ಲೇ. ಹಾಂ, 4 ವರ್ಷ ಆಯ್ತಾ ಇಲ್ಲಿ ಬಂದು? ನಾವು ಇಲ್ಲಿ ಬಂದು ಇಲ್ಲೇ. ಓಕೆ, ಆ ಥರವೆಲ್ಲ ಆ ಥರ. ಸರಿ ಸರಿ. ರೋಡ್ ನೋಡಿ ಫುಲ್ ಹೋಗ್ಬಿಟ್ಟಿದೆ, ಏನೂ ಇಲ್ಲ. ಮೊಬೈಲ್
ಇಲ್ಲಿ ಸರ್ ಮಡಿಕೇರಿ ಮತ್ತೆ ಮಂಗಳೂರು ಲ್ಯಾಂಗ್ವೇಜ್ ಸ್ವಲ್ಪ ಸ್ಲ್ಯಾಂಗ್ ಸೇಮ್ ಬರುತ್ತಲ್ವಾ? ನಿಮ್ಗೆ ಅಂದ್ರೆ ತುಳುನು ಬರುತ್ತೆ ಹಾಗಾದ್ರೆ. ಫೈನಲಿ ಮಂದಲ್ಪಟ್ಟೆ ಬೆಟ್ಟಕ್ಕೆ ರೀಚ್ ಆಗಿದ್ದಾವೆ. ಇದಕ್ಕೆ ಮುಗಿಲ್ಪೇಟೆ ಅಂತಾನೂ ಕರೀತೇವೆ. ಬನ್ನಿ ಬೆಟ್ಟದ ತುದಿಗೆ ಹೋಗೋಣ. ಅಲ್ಲಿ ಕಾಣಿಸ್ತುಂಟಲ್ಲ, ಅಲ್ಲೇ ಗಾಳಿಪಟ ಫಿಲ್ಮಿನ ಶೂಟಿಂಗ್ ಆಗಿದ್ದು ಆಯ್ತಾ. ಆ್ಯಕ್ಚುಲಿ ತುಂಬ ಫಿಲ್ಮ್ ಶೂಟಿಂಗ್ ಆಗಿದೆ ಇಲ್ಲಿ. ಮುಂಗಾರು ಮಳೆ ಕೂಡ ಆಗಿದೆ ಅಂತ. ಈಗ ಹಿಂಗೆ ಹೋಗಿ ಅಲ್ಲಿ ಮೇಲ್ಗಡೆ ಹೋಗಿ ರೀಚ್ ಆಗೋಣ. ಫುಲ್ ಆಫ್ ರೋಡಿಂಗ್ ಮಾಡಿಕೊಂಡು ಬೆಟ್ಟ ಹತ್ತಾ ಇದ್ದೇವೆ ಈಗ. ಬಾಯ್ಸ್ ಎಲ್ಲ ಫುಲ್ ಫಾರ್ಮಲ್ಲಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಹೆಂಗ ಆದಷ್ಟು ಯಾಕೊಂದು ರೀಲ್ ಮಾಡಬಾರ್ದು ನೀವು ಅಂತ ಮಾಡುವ ಬಾರ, ಫುಲ್ ಮಾಡುವುದೇ. ಅಲ್ಲಿ ಆ ಹೀರೋಯಿನ್ ಅವಳ ಹೆಸರೆಂತ? ಪ್ರಿಯಾಂಕಾ ಗಾಂಧಿ ಅಂತ. ಹೀರೋಯಿನ್ನಿನ ಗಂಡನ ಸಮಾಧಿಯನ್ನು ನಿರ್ಮಿಸಿದಂತಹ ಈ ಸ್ಥಳ ಇದು, ನೋಡ್ತಾ ಇರ್ಬೋದು. ಕವಿತೆ ಕವಿತೆ ಏಕೆ ವಾವ್. ನೋಡಿ ಗಾಯ್ಸ್, ಇಲ್ಲ ಸಮಾಧಿನ ನಿರ್ಮಾಣ ಮಾಡಿದ್ರು. ಮುಗಿಲುಪೇಟೆ. ವಾವ್. ವ್ಯೂಸ್ ಮಾತ್ರ ಮನಮೋಹಕವಾದ ದೃಶ್ಯ. ಆಕಾಶ ಹಿಂಗೆ ಹೋಗಿ ಮುಟ್ಬಿಡುವ ಅನಿಸ್ತಾ ಉಂಟು, ಅಷ್ಟು ಕೆಳಗಿದೆ. ಈಗ ಮೇಲೋಗಿ ನೋಡೋಣ ವ್ಯೂಸ್ ಹೆಂಗೆ ಕಾಣತ್ತಂತ. ಹ್ಯಾಂಗ ಆದಷ್ಟು ರವೇಕ್ ಭಾಯ್. ಗೈಸ್, ಈಗ ನಾವು ಮಂದಲಪಟ್ಟೆಯಿಂದ ವಾಪಸ್ ಬರ್ತಾ ಇದ್ದೇವೆ. ನೋಡ್ಕೊಂಡು ಹೇಗಿತ್ತು ಮಂದಲಪಟ್ಟೆ ಬೆಟ್ಟ? ಪರಿಸರ ಏನಿದೆ ಹಾ, ತುಂಬಾ ತುಂಬಾ ಒಂದು ಅದ್ಭುತವಾಗಿತ್ತು. ಮನಸ್ಸಿಗೆ ಒಂದು ಸಂತೃಪ್ತಿ ಕೊಡುತ್ತೆ. ಹೌದು. ನಿಮ್ಮ ಈ ರೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ರೋಡ್ ಮನೋಜ್ ಅವರೇ, ದಾರಿ ಕಷ್ಟ ಇದ್ದಾಗ್ಲೇ ಹಾ, ಫೈನಲ್ ಏನ್ ಡೆಸ್ಟಿನೇಷನ್ ಇರುತ್ತಲ್ಲ ಚೆನ್ನಾಗಿರುತ್ತೆ. ಹೌದೌದೌದು, ಅದಕ್ಕಾಗಿ ಈ ರೋಡಲ್ಲಿ ನಾವು ಹೋಗ್ಬೇಕು. ಹೌದೌದು. ಈ ರೋಡ್ ನೋಡಿ ಗಾಯ್ಸ್, ಇದು ತುಂಬಾ ಅಂದ್ರೆ ತುಂಬಾ ವರ್ಸ್ಟ್ ಆಗಿದೆ. ಹೌದು, ನೋಡ್ಬೋದು ಇಲ್ಲೆಲ್ಲ ತುಂಬಾನೇ ಒಂದು ಕಷ್ಟಕರ ದಾರಿ ಅನ್ಬೋದು. ಸಿಕ್ಕಾಪಟ್ಟೆ. ಈ ದಾರಿಯಿಂದ ದಾಟ್ಕೊಂಡು ಹೋಗಿ ನಾವು ಮಂಡಲ್ಪಟ್ಟೆ ಅಂತ ಒಂದು ಜಾಗ ನೋಡಿದೀವಿ. ಹೌದು, ಗಾಳಿಪಟ ಗಣೇಶ್ ಖ್ಯಾತಿಯ ಗಾಳಿಪಟ ಮೂವಿ ರಿಲೀಸ್ ಆಗಿದೆ. ನಮ್ಮ ಗ್ಯಾಂಗ್ ಅಲ್ಲಿ ಗಣೇಶ್ ಅಂತ ಸೂರಜ್ ಅವರು, ದಿಗಂತ ಅಂತ ಇದ್ದಾರೆ. ದಿಗಂತ್ ತೋರ್ಸ್ಲಿ ಒಂದ್ಸಲ. ರಾಜೇಶ್ ಕೃಷ್ಣನ್ ಆದ ನಮ್ಮ ಆದರ್ಶ ಅವ್ರು ಕೂಡ ಇದ್ದಾರೆ. ದಿಗಂತ್ ಅವರೇ, ದಿಗಂತ ನೋಡ್ತಾ ಇರ್ಬೋದು ನೀವು ಯಾವ ತರ ಡ್ಯಾನ್ಸ್ ಮಾಡ್ತಿದ್ದಾರೆ ಗೈಸ್ ಅಂತ. ಡಿಜೆ ಅಲ್ಲದೆ ಮಿಶ್ರಪೀಡ ಆದಂತ ನಮ್ಮ ದಿಗಂತ್ ಅವರು ಇದ್ದಾರೆ. ದಿಗಂತ್ ಡಿಜೆ ಅಲ್ಲದೆ ಗೈಸ್. ಕುಂಟರಾದಂತ ಅನಂತ್ ನಗರ್ ಅವರು ಇದ್ದಾರೆ. ಹಿಂಗ ಅನಂತ ಕೊಟ್ಟಿನಿ.